ಕಪ್ಪು ಕಾಡಿಗೆಯಿಂದ ಕಣ್ಣರೆಪ್ಪೆಗೆ ಅಂದ, ಕಪ್ಪು ಕಾಡಿಗೆಯಿಂದ ಕಣ್ಣರೆಪ್ಪೆಗೆ ಅಂದ. ಅದೆ ಮೊಗವ ತುಂಬಿದರೆ ನೋಟ ಬಲು ಕುಂದು, ಗಮಕವಿದ್ದರೆ ಚಂದ ರಾಗದಿತಿ ಮಿತಿಯಲ್ಲಿ, ಗಮಕವಿದ್ದರೆ ಚಂದ ರಾಗದಿತಿ ಮಿತಿಯಲ್ಲಿ. ಬರಿ ಪಲುಕು ಕಲೆಯಲ್ಲ ಮುದ್ದು ರಾಮ, ಬರಿ ಪಲುಕು ಕಲೆಯಲ್ಲ ಮುದ್ದು ರಾಮ. ಕಪ್ಪು ಕಾಡಿಗೆಯಿಂದ ಕಣ್ಣರೆಪ್ಪೆಗೆ ಅಂದ, ಅದ ಮೊಗದ ತುಂಬಿದರೆ ನೋಟ ಬಲು ಕುಂದು. ಹಾಗೆಯೇ ಇನ್ನೊಂದು ಸಾಲಿದೆ ಈ ಪದ್ಯದಲ್ಲಿ, ಗಮಕವಿದ್ದರೆ ಚಂದ ರಾಗದಿತಿ ಮಿತಿಯಲ್ಲಿ, ಬರಿ ಪಲುಕು ಕಲೆಯೆಲ್ಲ ಮುದ್ದು ರಾಮ. ನೋಡಿ, ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮನ್ನ ಗಮಕ ಅನ್ನುವಂತಹ ಈ ಗಪದ್ಯ, ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ರಾಗ ಮತ್ತು ಅದರ ಜೊತೆಗೆ ಅರ್ಥ ವಿಸ್ತರಣೆಯಲ್ಲಿ ಹಿತಮಿತವಾದಂತಹ ಈ ಸಾಹಿತ್ಯ, ಇದನ್ನು ಹರಿಹರ, ರಾಘವಾಂಕ, ಲಕ್ಷ್ಮೀಶ, ಕುಮಾರವ್ಯಾಸ, ತೊರವೆ ನರಹರಿ ಇವರನ್ನೆಲ್ಲ ನೆನಪಿಸ್ಕೊಂಡಾಗ ಅದರಲ್ಲಿಂದ ನಮಗೆ ತಿಳಿದು ಬರುತ್ತೆ. ಓರೋರ್ವ ಮಹನೀಯರ ಪಾತ್ರಗಳು ಕೂಡ ದನಿ ಹೊಮ್ಮಿಸುವುದರ ಮೂಲಕ ನಮ್ಮ ಕಣ್ಣು ಮುಂದೆ ಬಂದಂತೆ ಭಾಸವಾಗುತ್ತೆ. ಆ ರೀತಿಯ ಗಮಕ ಹೇಗಿರಬೇಕು ಅನ್ನುವುದಕ್ಕೆ ಲಕ್ಷ್ಮೀಶ್ ಕವಿ ಜೈಮಿನಿ ಭಾರತದಲ್ಲಿ ಪೀಠಿಕಾ ಸಂಧಿಯಲ್ಲಿ ಹೇಳಿಬಿಟ್ಟ. ವರವರ್ಣದಿಂದ ಶೋಭಿತಮಾಗಿ, ರೂಪ ವಿಸ್ತಾರದಿಂದ ಚೆಲುವಾಗಿ, ಮಧುರತರ ನವರಸ ಭರಿತದಿಂದ ವಿಲಸಿತಮಾಗಿ, ನಯನೋನುರಾಗದಿಂ ಪ್ರಚುರವಾಗಿ, ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ, ಚರಿಸುವ ಸುಲಲಿತ ಷಟ್ಪದಿಗಳೆಡ ಬಿಡದೆ ಝೇಂಕರಿಸದಿರ್ಪುದೇನ್. ಇದು ಗಮಕ. ಇಂತಹ ಗಮಕವನ್ನು ಮೊಟ್ಟ ಮೊದಲು ಹಾಡಿದವರು ಯಾರು ಅನ್ನುವುದಕ್ಕೆ ಪುರಾಣದಲ್ಲಿ ಲವಕುಶರು ಅಂತ ಒಂದು ನಂಬಿಕೆ. ಅದರಿಂದ ಕುಶಲವ ಅನ್ನುವ ಹಾಗೆ ಗಮಕವನ್ನು ನಾವು ಕುಶಲತೆಯಿಂದ ಕೇಳುವಂತಹ ಹೃದಯವನ್ನು ನಾವು ಪರಿಪಕ್ವಗೊಳಿಸಿಕೊಳ್ಳಬೇಕು. ನಮಸ್ಕಾರ.